ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಮಂಗಳವಾರ ಆಲ್ರೆಡಿ ಸಂಜೆ ಆಗಿದೆ. ಸೊ ಇವಾಗಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಸೊ ಟೈಮ್ ಸಾಕಾಗಿಲ್ಲ. ಸೊ ಹಂಗಾಗಿ ಇವಾಗ ನಾವು ಹೊರಗಡೆ ಹೊರಟಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಹಂಗಾಗಿ ಶಾಪಿಂಗ್ನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನ್ನ ಮಗಳಿಗೆ ಯೂನಿಫಾರ್ಮಲ್ಲಿ ಸ್ಟಾಂಪ್ ಸೈಜಿಂದು ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕಿತ್ತು. ಒಂದು 2 ದಿನದಿಂದ ರೆಡಿ ಆಗಿಬಿಟ್ಟು ತೆಗ್ಸೋದಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಬೇಗನೆ ರೆಡಿ ಆಗಿಬಿಟ್ಟು ಹೋಗಿದ್ವಿ. ಆಲ್ರೆಡಿ ಟೈಮ್ 7:30 ಆಗಿತ್ತು. ಮನೆ ಹತ್ರ ಇರುವಂತಹ ಸ್ಟುಡಿಯೋ ಎಲ್ಲದನ್ನು ಕೂಡ ಕ್ಲೋಸ್ ಆಗಿತ್ತು. ಸೊ ಹಂಗಾಗಿ ಟೌನ್ಗೆ ಹೋದ್ವಿ. ಇನ್ನು ನಾಳೆ ನನ್ನ ಮಗಳು ಸ್ಕೂಲಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಂಗಾಗಿ ಡ್ರೆಸ್ ಕೋಡು ಕೂಡ ಹೇಳಿದರು. ಹಂಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡೋದಂಗಾಗುತ್ತೆ. ಹಾಗೆಯೇ ಫೋಟೋನು ಕೂಡ ತೆಗೆಸ್ಕೊಂಡು ಹಾಗೆ ಇಂಡಿಪೆಂಡೆನ್ಸ್ಗೆ ಕೆಲವೊಂದೊಂದು ಐಟಮ್ಸ್ ಕೂಡ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇನ್ನು ತೊಗೊಂಡು ನೆಕ್ಸ್ಟ್ ಡೇ ಅವಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಕೂದಲನ್ನ ಬಾಚ್ಕೊಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ನೇ ಇರುತ್ತೆ. ಇನ್ನು ಡ್ಯೂಟಿಗೆ ಹೋಗೋರು ಹೋಗ್ತಾ ಇರ್ತಾರೆ. ಮತ್ತು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ. ಬೇಗ ತಿಂಡಿ ಮಾಡಬೇಕು. ಇನ್ನು ಅವಳು ಬೇಗನೆ ತಿಂಡಿ ತಿನ್ನಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ತೊಗೋತಾಳೆ ತಿಂಡಿ ತಿನ್ನೋಕ್ಕೆ. ಸೊ ಹಂಗಾಗಿ ಸ್ವಲ್ಪ ಗಡಿ ಬಿಡಿಲೇ ಕೆಲಸನ ಕೂಡ ಮಾಡ್ಕೋತಾ ಇರ್ತೀನಿ ನಾನು. ಇನ್ನು ಅವಳಿಗೆ ಫ್ಲ್ಯಾಗಿಂದು ಸ್ಟಿಕ್ಕರ್ ಎಲ್ಲದನ್ನು ಕೂಡ ತೊಗೊಂಡು ಬಂದಿದ್ದು. ಸೊ ಹಂಗಾಗಿ ಅದನ್ನೆಲ್ಲದನ್ನು ಕೂಡ ಅಂಟಿಸ್ತಾ ಇದ್ದಾರೆ. ಹಾಗೆ ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ಸ್ವಲ್ಪ ರಚೆ ಮಾಡ್ತಾಯಿದ್ಲು. ಸೊ ಅವಳಿಗೆ ಅಷ್ಟು ಏನು ಇನ್ನೂ ಕೂಡ ಗೊತ್ತಾಗಲ್ಲ. ಅವಳಿಗೆ ಜ್ವರ ಅಥವಾ ತಲೆನೋವು ಇದೇನು ಕೂಡ ಗೊತ್ತಾಗಲ್ಲ. ಸೊ ಅವಳಿಗೆ ಮೈ ಬಿಸಿ ಇತ್ತು. ಬಟ್ ನಾವು ನೋಡಿಕೊಂಡೇ ಇರಲಿಲ್ಲ. ಸೊ ಏನಕ್ಕೆ ಅಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ವಿ. ಹೋಗುವಾಗ ಸ್ವಲ್ಪ ಖುಷಿಯಿಂದನೇ ಹೋದ್ಲು. ಇನ್ನು ಸ್ಕೂಲ್ ಹತ್ರ ಬರ್ತಿದ್ದಂಗೆ ಸ್ವಲ್ಪ ಅಳ್ತಾ ಇದ್ಲು. ಇನ್ನು ಅವಳದು ಕೆಲವೊಂದೊಂದು ಫೋಟೋಸ್ ವೀಡಿಯೋಸ್ ಎಲ್ಲದನ್ನು ಕೂಡ ತಗೊಂಡು ಆಲ್ರೆಡಿ ಟೈಮ್ 9:30 ಆಗಿತ್ತು ಅಂತ ಹೇಳ್ಬಿಟ್ಟು ಸ್ಕೂಲಿಗೂ ಕೂಡ ಕಳಿಸ್ಕೊಟ್ವಿ. ಇದೇ 3:30 ಆಗಿತ್ತು. ಇನ್ನು ಸ್ಕೂಲಿಂದ ಬರುವಾಗ ಫುಲ್ ಖುಷಿಯಿಂದನೇ ಬಂದಳು. ನನಗೆ ಸ್ವೀಟ್ ಎಲ್ಲ ಕೊಟ್ಟರು ಮತ್ತು ಪ್ರೇಯರ್ ಎಲ್ಲ ಹೇಳ್ಸಿದ್ರು ಅಂತ ಹೇಳ್ಬಿಟ್ಟು. ಮತ್ತು ಮನೆಗೆ ಬಂದಾದಮೇಲೆ ಅವಳಿಗೆ ಜ್ವರನೂ ಕೂಡ ಬಂತು. ಇದು ಬಂದುಬಿಟ್ಟು ಭಾನುವಾರದ ಒಂದು ವಿಡಿಯೋ. ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಭಾನುವಾರ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಮನೆಯದೆಲ್ಲದು ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದು ಮನೇಲೂ ಅಷ್ಟೇ ಹಬ್ಬದ ಟೈಮಲ್ಲಿ ಎಲ್ಲರೂ ಕೂಡ ಡೀಪ್ ಕ್ಲೀನ್ ಮಾಡ್ಕೊತಾರೆ ಮನೆಯದು. ಸೊ ಹಂಗಾಗಿ ನಾವು ಕೂಡ ಹಬ್ಬದ ಟೈಮಲ್ಲಿ ಡೀಪ್ ಕ್ಲೀನ್ ಮಾಡ್ಕೊತೀವಿ. ಮನೆ ಕ್ಲೀನ್ ಮಾಡ್ಕೊಳ್ಳುವಾಗಂತೂ ನಿಜವಾಗ್ಲೂ ತಲೆನೇ ಕೆಟ್ಟೋಗ್ಬಿಡುತ್ತೆ. ಇನ್ನು ಮಕ್ಕಳಿದ್ರಂತೂ ಅವು ಕೆಲಸ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಅದು ತೆಗ್ದಾಕೋದು ಇದು ತೆಗ್ದಾಕೋದು ಈ ಥರ ಮಾಡ್ತಾಯಿರ್ತಾಳೆ. ಅವಳಿಗೆ ಇನ್ನು ತಿನ್ನಿಸೋದು ಮಾಡೋದು ಇದೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಬೇಗ ಬೇಗ ನಮಗೆ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ಆಲ್ಮೋಸ್ಟು ಒಂದು ದಿನದಲ್ಲೇ ನಾವು ಕೆಲಸ ಎಲ್ಲದನ್ನು ಕೂಡ ಮಾಡಿ ಮುಗಿಸ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬೆಳಗ್ಗೆಯಿಂದನೂ ನಾವು ಪಾತ್ರೆ ವಾಶ್ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡಿಕೊಂಡು ಒಂದು 7 ಗಂಟೆ ಅನ್ನೋ ರೀತಿಯಾಗಿ ಪಾತ್ರೆ ತೊಳೆಯೋದಕ್ಕೆ ಕೂತ್ಕೊಂಡಿದ್ವಿ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಕೆಲವೊಂದು ಬಟ್ಟೆ ಎಲ್ಲದನ್ನು ಕೂಡ ವಾಶ್ ಮಾಡಿಕೊಂಡು ಇನ್ನು ಅಡುಗೆ ಮನೆ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು. ಸೊ ಹಂಗಾಗಿ ತೊಳೆದಿರೋ ಅಂಥದ್ದು ಎಲ್ಲದನ್ನು ಕೂಡ ತೆರೆದ ಮೇಲೆ ತೊಗೊಂಡು ಬಂದು ಹಾಕಿದ್ದೀವಿ ಚೆನ್ನಾಗಿ ಒಣಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಪಾತ್ರೆ ಎಲ್ಲದನ್ನು ತೊಳೆದ ತಕ್ಷಣವೇ ಹಂಗೆ ತುಂಬೋದಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅದು ನೀರಿದ್ದು ಕಲೆ ಹಂಗೆ ಉಳ್ಕೊಬಿಡುತ್ತೆ ಪಾತ್ರೆಲಿ. ಸೊ ಹಂಗಾಗಿ ಬಿಸಿಲಲ್ಲಿ ಸ್ವಲ್ಪ ನೀಟಾಗಿ ಒಣ್ಕೊಂಬಿಟ್ರೆ ಅದನ್ನು ನಾವು ಒಂದು ಬಾಕ್ಸ್ ಒಳಗೆ ಹಾಕೊಂಡು ಎತ್ತಿಟ್ಕೋಬೋದು. ಪಾತ್ರೆ ಎಲ್ಲದನ್ನು ಯೂಸ್ ಮಾಡದೇ ಇರೋದು. ಹಂಗಾಗಿ ಈ ಸಲ ನಾವು ಅಡುಗೆ ಮನೆಗೆ ಜಾಸ್ತಿ ಯಾವುದನ್ನು ಕೂಡ ಎಕ್ಸ್ಟ್ರಾ ಪಾತ್ರೆಗಳನ್ನ ಇಟ್ಕೊಳ್ಳೋದು ಬೇಡ, ಎಲ್ಲದನ್ನು ತುಂಬಿ ಇಟ್ಕೊಬಿಡೋಣ ಅಂತ ಹೇಳಿದ್ವಿ. ಏಕೆಂದರೆ ತೊಳೆಯೋಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ಬೇಗ ಅಡುಗೆ ಮನೇಲಿ ಏನಂತ ಹೇಳಿದ್ರೆ ಎಣ್ಣೆ ಜಿಡ್ಡಿಂದು ಕಲೆ ಉಳ್ಕೊಂಬಿಡುತ್ತೆ. ಎಣ್ಣೆ ಜಿಡ್ಡು ಥರ ಆಗಿಬಿಡುತ್ತೆ ಪಾತ್ರೆ ಎಲ್ಲ. ಸೊ ಮತ್ತೆ ತೊಳೆಯೋದು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಈ ಸಲ ಎಲ್ಲದನ್ನು ಕೂಡ ಒಂದು ದೊಡ್ಡ ಬಾಕ್ಸಿಗೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನೂ ಕೂಡ ಎತ್ತಿಟ್ಕೋತಾ ಇದ್ದೀವಿ. ಬೇರೆ ಕಡೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀವಿ. ಅಡುಗೆ ಮನೆಯಲ್ಲಿ ಆದಷ್ಟು ಕಡಿಮೆನೇ ಪಾತ್ರೆನ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳದು ಗೊಂಬೆ ಎಲ್ಲ ಜೋಡಿಸ್ಕೊಂಡಿರತ್ತ ಅವಳದು ಸಣ್ಣ ಸಣ್ಣದು ನೊರ್ಜೆಗಳೆಲ್ಲ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮನೇಲೇ ನಾನು ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೋತಾ ಇದ್ದೀನಿ. 1 ಲೋಟ ನೀರಿಗೆ ನಾನು 1 ಟೇಬಲ್ ಸ್ಪೂನಷ್ಟು ವಿಮ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳುವಂಥ ಬಾಟಲ್ ಏನಾದರೂ ಇದೆ ಇದಕ್ಕೆ ಹಾಕ್ಕೊಂಡು ನಾವು ಫ್ರಿಜ್ಜು ಮತ್ತು ಟಿವಿ ಟೇಬಲ್ಲು ಇದನ್ನೆಲ್ಲದನ್ನು ಕೂಡ ಸ್ಪ್ರೇ ಮಾಡಿಕೊಂಡು ನಾವು ಒರೆಸ್ಕೋಬೋದು. ಈ ಚಿಕ್ಕ ಚಿಕ್ಕ ನೊರ್ಜೆಗಳು ಕೂಡ ಬರೋದಿಲ್ಲ ಮತ್ತು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸಲ ನಾನು ಟೆಡಿ ಬರ್ಗಳದನ್ನು ಕೂಡ ವಾಶ್ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಬಿಸಿಲಿರಲಿಲ್ಲ. ಒಂದೊಂದು ಟೈಮ್ ಬಿಸಿಲು ತುಂಬ ಚೆನ್ನಾಗಿ ಬರೋದು, ಅದಾದಮೇಲೆ ಮತ್ತೆ ಮಳೆ ಬರೋದು. ಸೊ ಹಂಗಾಗಿ ಅರ್ಧ ಒಣಕೊಂಡ್ರೆ ಮತ್ತೆ ಅದು ಮುಗ್ಗು ಬಂದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಿಸಿಲು ಟೈಮಲ್ಲೇ ಈ ಟೆಡಿ ಬೇರ್ಗಳೆಲ್ಲದನ್ನು ಕೂಡ ತೊಳೆಯೋಣ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾನು ಎಲ್ಲದನ್ನು ಕೂಡ ಜೋಡಿಸಿ ಇಟ್ಕೋತಾ ಇದ್ದೀನಿ.
ಈ ಥರ ನೀಟಾಗಿ ಎಲ್ಲ ಟೇಬಲ್ಗೂ ಕೂಡ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಈಗ ಒಂದು 2 ತಿಂಗಳು ಮಳೆ ಇಟ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ತುಂಬ ಮುಗ್ಗು ಥರನೇ ಸ್ಮೆಲ್ ಬಂದುಬಿಟ್ಟಿತ್ತು ಗೊಂಬೆಗಳೆಲ್ಲದನ್ನು ಕೂಡ. ಇನ್ನು ಅಡುಗೆ ಮನೆಗೆ ಸ್ವಲ್ಪ ಸ್ವಲ್ಪನೇ ಪಾತ್ರೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀವಿ. ತುಂಬ ಆದಷ್ಟು ಕಡಿಮೆನೇ ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸುಮ್ಮನೆ ತುಂಬ ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಮತ್ತೆ ನಮಗೆ ತೊಳೆಯೋಕ್ಕೂ ಕೂಡ ಕಷ್ಟ, ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಕಷ್ಟ. ಆದಷ್ಟು ಸ್ವಲ್ಪ ಕಡಿಮೆನೇ ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ರೆ ನಮಗೂ ಕೂಡ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದುಬಿಟ್ಟು ಸ್ಟೋರ್ ರೂಮು. ಇಲ್ಲಿ ಎಕ್ಸ್ಟ್ರಾ ಬೇಕಾಗಿರುವಂಥ ಪಾತ್ರೆ ಎಲ್ಲದನ್ನು ಕೂಡ ಜೋಡಿಸಿಟ್ಕೊಂಡಿದ್ದೀವಿ. ಹಾಗೆಯೇ ಇನ್ನು ನನ್ನ ಮಗಳದು ಕೆಲವೊಂದೊಂದು ಟಾಯ್ಸ್ಗಳೆಲ್ಲದನ್ನು ಕೂಡ ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ. ನಾನು ಒರೆಸೋದು ಅಷ್ಟೇನೆ. ಮತ್ತೆ ಅವಳು ಮಾರನೇ ದಿನ ಯಾವ ರೀತಿಯಾಗಿ ಅರಗಬೇಕೋ ಆ ರೀತಿಯಾಗಿ ಅರಗ್ಬಿಟ್ಟು ಇಟ್ಟಿರ್ತಾಳೆ. ನಾವೇನೋ ನಮ್ಮ ಖುಷಿಗಷ್ಟೇ ಎಲ್ಲದನ್ನು ಕೂಡ ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಜೋಡಿಸಿರೋದು ಅಷ್ಟೇನೆ. ಮತ್ತು ಅವಳು ಇದ್ದಿದ್ದ ಜಾಗದಲ್ಲಂತೂ ಬಿಡೋದಿಲ್ಲ. ಎಲ್ಲದನ್ನು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಎಸ್ತಿರ್ತಾಳೆ. ಗೊಂಬೆಗಳಾಗಿರ್ಬೋದು, ಈ ಟಾಯ್ಸ್ಗಳಾಗಿರ್ಬೋದು ಎಲ್ಲದನ್ನು. ಸೊ ಏನೋ ಒಂದು ಖುಷಿಗೆ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೀನಿ ನಾನು. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟೇನೆ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.